ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೋದಿಜಿಯವರ ಅವತ್ತು ಅಧಿವೇಶನದಲ್ಲಿ ಬಹಳ ಸರಿಯಾಗಿ ಹೇಳಿದ್ರು, ಭಾರತ ಆತ್ಮನಿರ್ಭರ ಆಗ್ತಾ ಇದೆ, ಆದ್ರೆ ಕಾಂಗ್ರೆಸ್ ಪಾಕಿಸ್ತಾನ ನಿರ್ಭರ ಆಗ್ತಾ ಇದೆ ಅಂತ. ಅದು 100ಕ್ಕೆ 100ರಷ್ಟು ಸತ್ಯ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಮೋದಿಜಿಯವರ ಮಾತನ್ನ ಕೇಳಿಸ್ಕೊಂಡು ಬನ್ನಿ. देश ये भी देख रहा है कि एक तरफ तो भारत आत्मनिर्भरता की ओर तेज गति से आगे बढ़ रहा है, लेकिन कांग्रेस मुद्दों के लिए पाकिस्तान पर निर्भर होती जा रही है। ವೀಕ್ಷಕರೇ, ನನ್ನ ಪ್ರಕಾರ ಪಾಕಿಸ್ತಾನ ಪರ, ಅದೇ ರೀತಿ ರಾಹುಲ್ ಪರ ಎರಡು ಹೇಳಿಕೆಗಳು ಏನು ಬಂದಿದ್ದಾವೆ, ಇದು ಕಾಕತಾಳಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. 2-3 ದಿನಗಳ ಹಿಂದೆ ನೋಡಿದ್ರೆ ಹಿಂದೂ ದ್ವೇಷಿ, ಭಾರತ ದ್ವೇಷಿ, ಕಾಂಗ್ರೆಸ್ ಪ್ರೇಮಿ ಶಾಹಿದ್ ಅಫ್ರಿದಿ ರಾಹುಲ್ ಗಾಂಧಿ ಅವರನ್ನ ಹೊಗಳ್ತಾರೆ. ಯಾವ ಶಾಹಿದ್ ಅಫ್ರಿದಿ ಯಾಸೀನ್ ಮಲಿಕ್ನನ್ನ ಹೊಗಳಿದ್ನೋ, ಯಾವ ಶಾಹಿದ್ ಅಫ್ರಿದಿ ಕಾಶ್ಮೀರ ಬೇರೆ ಆಗ್ಲಿ ಅಂತ ಆಶಿಸಿದ್ನೋ, ಅದೇ ಶಾಹಿದ್ ಅಫ್ರಿದಿ ಇವತ್ತು ಮೋದಿಜಿ ಅವರನ್ನ, ಮೋದಿಜಿ ಸರ್ಕಾರವನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ, राहुल गांधी ಅವರನ್ನು ಹೊಗಳ್ತಾ ಇದ್ದಾನೆ. ಕೇಳಿಸ್ಕೊಂಡು ಬನ್ನಿ. जैसे राहुल गांधी की अगर मैं बात करूं, राहुल गांधी बहुत पॉजिटिव माइंडसेट वाला आदमी है. वो डायलॉग्स के जरिए वो हर एक के साथ चलना चाहता है, दुनिया के साथ. ರಾಹುಲ್ ಗಾಂಧಿ ಬಹಳ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರುವಂತ ಮನುಷ್ಯ ಅಂತೆ. ಅವರು ಯಾವಾಗ್ಲೂ ಜನರನ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರಂತೆ. ವಾರೆವಾ, ಅದಕ್ಕೆ ಭಾರತದಲ್ಲಿ ಯಾವಾಗ್ಲೂ ಕೂಡ ರಾಹುಲ್ ಗಾಂಧಿ ಅವರು ಜಾತಿ 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 ಜಾತಿ, ನಿನ್ನ ಜಾತಿ ಯಾವುದು, ನಿನ್ನ ಜಾತಿ ಯಾವುದು ಅಂತ ಬಾಯ್ ಬಡ್ಕೊಳ್ತಾ ಇರೋದು. ಎಲ್ಲರನ್ನ ಆ ಮೂಲಕ ಒಟ್ಟಿಗೆ ಕರ್ಕೊಂಡು ಹೋಗುವಂತ ಶಪಥವನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಸಬಕಾ ಸಾಥ್, ಸಬಕಾ ವಿಕಾಸ್, ಸಬಕಾ ವಿಶ್ವಾಸ್, ಇದು ಮೋದಿಜಿಯವರದ್ದಲ್ಲ, ಇದು ರಾಹುಲ್ ಗಾಂಧಿ ಅವರದ್ದು ಶಾಹಿದ್ ಅಫ್ರಿದಿ ಪ್ರಕಾರ. ಅಲ್ಲ, ನನಗೆ ಅರ್ಥನೇ ಆಗಲ್ಲ, ಯಾಕೆ ಭಾರತ ವಿರೋಧಿಗಳು ಯಾವಾಗಲೂ ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರ್ತಾರೆ, ಯಾಕೆ ಯಾವಾಗಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಇಷ್ಟಪಡ್ತಾರೆ ಅಂತ, ಯಾಕೆ ಕಾಂಗ್ರೆಸ್ ಯಾವಾಗಲೂ ಕೂಡ ಪಾಕ್ ಪರವಾಗಿ ಇರುತ್ತೆ. ಶಾಹಿದ್ ಅಫ್ರಿದಿಯ ಆ ಹೇಳಿಕೆ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಇನ್ನೊಬ್ಬ ಪಾಕ್ ಪರವಾಗಿ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿಯ ಅಡ್ವೈಸರ್ ಸ್ಯಾಮ್ ಪಿತ್ರೋಡಾ. ಯಾವ ಸ್ಯಾಮ್ ಪಿತ್ರೋಡಾ ಈ ಹಿಂದೆ ದೇಶದ ಜನರನ್ನ ಚರ್ಮದ ಬಣ್ಣದಲ್ಲಿ ಎಳೆದು ಅವಮಾನವನ್ನ ಮಾಡಿದ್ರು, ಯಾವ ಸ್ಯಾಮ್ ಪಿತ್ರೋಡಾ ದೇಶದ ಪೂರ್ವದ ಭಾಗದ ಜನ ಚೀನಿಯರಂತೆ, ಪಶ್ಚಿಮದವರು ಅರಬ್ಬರಂತೆ, ಉತ್ತರದವರು ಬಿಳಿಯರಂತೆ, ದಕ್ಷಿಣ ಭಾಗದವರು ಅಂದ್ರೆ ನಾವು ಆಫ್ರಿಕಾದವರಂತೆ ಕಾಣ್ತಾರೆ ಅಂತ ಹೇಳಿ ಅವಮಾನವನ್ನ ಮಾಡಿದ್ರು, ಅದೇ ವ್ಯಕ್ತಿ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ನನಗೆ ಮನೆ ಇದ್ದ ಹಾಗೆ, ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೆ, ನನಗೆ ಅದು ಮನೆ ತರ ಭಾಸವಾಗುತ್ತೆ ಅಂತ. ರಾಹುಲ್ ಗಾಂಧಿ ಅವರಾಗಿರಬಹುದು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾ ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕರು ಕೂಡ ಸ್ಯಾಮ್ ಪಿತ್ರೋಡಾನ ಈ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಈ ವಿಚಾರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ಯಾಕೆ? ಹಾಗಾದ್ರೆ ನಿಮ್ಗಳಿಗೆ ಕೂಡ ಪಾಕಿಸ್ತಾನ ಮನೆ ಇದ್ದ ಹಾಗೇನಾ? ಸಂಶಯ ಅಂತೂ ಮೂಡುತ್ತೆ ಅಲ್ವಾ? ವೀಕ್ಷಕರು, ಇವತ್ತು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿ ಉಳ್ಕೊಂಡಿಲ್ಲ. INC ಅಂದ್ರೆ ಇಸ್ಲಾಮಾಬಾದ್ ರಾಷ್ಟ್ರೀಯ ಕಾಂಗ್ರೆಸ್ ಆಗಿ ಬದಲಾಗಬಿಟ್ಟಿದೆ. ಕರ್ನಾಟಕದಲ್ಲಿ ನೀವು ನೋಡಿ, ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಇದೇ ಕಾಂಗ್ರೆಸ್. ಪಾಕಿಸ್ತಾನ ಬಿಜೆಪಿ ಅವರಿಗೆ ಶತ್ರು ರಾಷ್ಟ್ರ ಆಗಿರಬಹುದು, ಆದ್ರೆ ನಮಗೆ ಅಂದ್ರೆ ಕಾಂಗ್ರೆಸ್ನವರಿಗೆ ಅಲ್ಲ ಅಂತ ಹೇಳಿದ್ದು ಇದೇ BK ಹರಿಪ್ರಸಾದ್ ಅವರು, ಇದೇ ಕಾಂಗ್ರೆಸ್. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ, ಮಿತ್ರ ರಾಷ್ಟ್ರನ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ, ಮಿತ್ರ ರಾಷ್ಟ್ರನ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ, ಮಿತ್ರ ರಾಷ್ಟ್ರನ. ಆಪರೇಷನ್ ಸಿಂಧೂರ ಶೋ ಆಫ್ ಆಗಿತ್ತು, ಭಯೋತ್ಪಾದಕರ ಹತ್ಯೆ ಆಗಿದೆ, ಅವರ ಮನೆಗೆ ನುಗ್ಗಿ ಹೊಡೆದಿದ್ದೇವೆ ಅನ್ನುವಂಥದ್ದಕ್ಕೆ ಏನು ಸಾಕ್ಷಿ ಇದೆ? ಸುಮ್ಮನೆ ಆಕಾಶದಲ್ಲಿ 3 ರೌಂಡ್ ಹಾಕಿ ಬಂದಿದ್ದಾರೆ ಅಂತ ಹೇಳಿ ನಮ್ಮ ಸೇನೆಗೆ ಅವಮಾನವನ್ನ ಮಾಡಿದ್ದು ಇದೇ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಅಂದ್ರೆ ಇದೇ ಕಾಂಗ್ರೆಸ್. ಆರ್ಟಿಕಲ್ 370 ವಿಚಾರದಲ್ಲಿ, ಆಪರೇಷನ್ ಸಿಂಧೂರದ ವಿಚಾರದಲ್ಲಿ, ಸರ್ಜಿಕಲ್ ಸ್ಟ್ರೈಕ್ ವಿಚಾರದಲ್ಲಿ ಪಾಕ್ ನಿಲುವನ್ನು ಸ್ಪಷ್ಟಪಡಿಸಿ ಅವರ ಜೊತೆಯಾಗಿ ನಿಂತು ನಮ್ಮ ಭಾರತೀಯ ಸೇನೆಯನ್ನ ಅವಮಾನ ಮಾಡಿದ್ದು ಇದೇ ಕಾಂಗ್ರೆಸ್.
IWD ಅಂದ್ರೆ ಇಂಡಸ್ ವಾಟರ್ ಟ್ರೀಟಿ ಮೂಲಕ ನಮ್ಮ ಪಾಲಿನ 80% ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದು ಇದೇ ಕಾಂಗ್ರೆಸ್. 2008 ಮುಂಬೈ ದಾಳಿಯ ನಂತರ ಇದಕ್ಕೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ತಿರುಗೇಟನ್ನ ನೀಡದೆ ಸುಮ್ಮನೆ ಕೈ ಕಟ್ಟಿ ಕೂತಿದ್ದು ಇದೇ ಕಾಂಗ್ರೆಸ್. 2008 ಮುಂಬೈ ದಾಳಿಯ ನಂತರ ಅದರ ಸಂಪೂರ್ಣ ಹೊಣೆಯನ್ನ RSS ಮೇಲೆ ಹಾಕಿ ಹಿಂದೂ ಭಯೋತ್ಪಾದನೆ ಅನ್ನುವಂತ ಹೆಸರನ್ನ ಕೊಟ್ಟು RSS ಕಿ ಸಾಜಿಶ್ ಅನ್ನುವಂತ ಪುಸ್ತಕವನ್ನ ಬಿಡುಗಡೆ ಮಾಡಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್. 2008 ಮುಂಬೈ ದಾಳಿಯ ನಂತರ ಪಾಕಿಸ್ತಾನದ ಪ್ರಧಾನಿ ಗಿಲಾನಿ ಅವರನ್ನ ಮೊಹಾಲಿ ಪಂದ್ಯಕ್ಕೆ ಆಹ್ವಾನ ಮಾಡಿದ್ದು ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ನಮ್ಮ ಹಿತಶತ್ರುಗಳನ್ನ ಕರೆದಿದ್ದಲ್ಲದೆ ಅದನ್ನ ಸೆಲೆಬ್ರೇಷನ್ ಅಂತ ಅಂದಿದ್ದು ಇದೇ ಕಾಂಗ್ರೆಸ್. 2008 ಮುಂಬೈ ದಾಳಿಯ ನಂತರ ಪಾಕಿಸ್ತಾನಕ್ಕೆ ನೆರವು ಅಂತ ಹೇಳಿ 25 ಮಿಲಿಯನ್ ಧನ ಸಹಾಯವನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್. As a more concrete assessment of the damage inflicted by this natural disaster and the urgent needs of people of Pakistan emerges, government has decided to increase the assistance to Pakistan from $5 million announced earlier to $25 million. Out of this amount of $20 million would be contributed to the Pakistan Initial Floods Emergency Response Plan launched by the UN Office for the Coordination of Humanitarian Affairs. The balance of $5 million would be contributed to the World Food Programme for its relief efforts in Pakistan. Prime Minister has rightly said that in such times of natural disasters, all of South Asia should rise to the occasion and extend every possible help to the affected people. We remain committed to assisting the people of Pakistan. 2008 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರ್ ಇ ತೊಯ್ಬಾದ ಸ್ಥಾಪಕನನ್ನ ಭೇಟಿ ಮಾಡಿದಕ್ಕೆ ಖುದ್ದು ಪ್ರಧಾನಿ ಕಚೇರಿಗೆ ಕರೆಸಿ ಸನ್ಮಾನವನ್ನ ಮಾಡಿ ಧನ್ಯವಾದವನ್ನ ಇದೇ ಭಯೋತ್ಪಾದಕ ಯಾಸೀನ್ ಮಲಿಕಿಗೆ ಸಲ್ಲಿಸಿದ್ದು ಇದೇ ಮನಮೋಹನ್ ಸಿಂಗ್, ಇದೇ ಕಾಂಗ್ರೆಸ್. ಪಹಲ್ಗಾಮ್ ದಾಳಿ ಆದಾಗ ಇದೇ ಚಿದಂಬರಂ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಗೆ ಹೇಳ್ತೀರಾ? ಪಾಕಿಸ್ತಾನದವರು ಇದರಲ್ಲಿ ಭಾಗಿಯಾಗಿರೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಯಾಕೆ ಬಂದಂತವರು ಪಾಕಿಸ್ತಾನದವರು ಅಂತ ಊಹೆ ಮಾಡ್ತೀರಾ ಅಂತ ಹೇಳಿ ಆ ಪ್ರಶ್ನೆಯನ್ನ ಹಾಕಿ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಇದೇ ಕಾಂಗ್ರೆಸ್. POKಯನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿದ್ದು ಕಾಂಗ್ರೆಸ್. 1971ರ ಯುದ್ಧದಲ್ಲಿ POKಯನ್ನ ಪಡ್ಕೊಳ್ಳುವಂತ ಅವಕಾಶ ಇದ್ರೂ ಕೂಡ ಪಾಕಿಸ್ತಾನದ 93,000 ಸೈನಿಕರನ್ನ ಬಿಟ್ಟುಕೊಟ್ಟು ನಮ್ಮ ಸೈನಿಕರು ಪಾಕ್ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದ್ದು ಇದೇ ಇಂದಿರಾ ಗಾಂಧಿ, ಇದೇ ಕಾಂಗ್ರೆಸ್. 26/11 ಮುಂಬೈ ದಾಳಿ ಆದಾಗ, ಸಂಜೋತಾ ಎಕ್ಸ್ಪ್ರೆಸ್ ದಾಳಿ ಆದಾಗ, ಪುಲ್ವಾಮಾ ದಾಳಿ ಆದಾಗ, ಪಹಲ್ಗಾಮ್ ದಾಳಿ ಆದಾಗ ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಟ್ಟವರು, ನಮ್ಮ ಭಾರತೀಯ ಸೇನೆಗೆ ಅವಮಾನವನ್ನು ಮಾಡಿದವರು ಇದೇ ಕಾಂಗ್ರೆಸ್. ಲಿಸ್ಟ್ ಬಹಳ 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 ದೊಡ್ಡದಿದೆ, ಕೆಲವನ್ನ ಮಾತ್ರ ಹೇಳಬಲ್ಲೆ. ಅಂಡ್ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೇನೂ ಇಲ್ಲ. ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ನ ಮೃದು ಧೋರಣೆ ಹೊಸದೇನು ಅಲ್ವಲ್ಲ. ದೇಶ ವಿಭಜನೆಗೆ ಅವಕಾಶವನ್ನ ಮಾಡಿಕೊಟ್ರು, ಭಾರತದಕ್ಕೆ ಭಾರೀ ಬೆಲೆ ತೆರೋ ಹಾಗೆ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಪಾಕ್ ಪರ, ಭಾರತದ ವಿರುದ್ಧ, ಓಲೈಕೆಯ ಪರ, ರಾಷ್ಟ್ರೀಯ ಹಿತಾಸಕ್ತಿಯ ವಿರುದ್ಧವಾಗಿ ಮುನ್ನಡೀತಾ ಇದೆ. ಭಾರತವನ್ನ ಈ ಕಾಂಗ್ರೆಸ್ ಕೈಯಿಂದ ನಾವೆಲ್ಲರೂ ಕೂಡ ಉಳಿಸಬೇಕಾಗಿದೆ. ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ, ನೆನಪಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.